ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಈ ದಿನದ ಆರೋಗ್ಯ ಕಾರ್ಯಕ್ರಮಕ್ಕೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಂದಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಏನು ಗೊತ್ತಾ? VATS. ವಾಟ್ ಅಂತಂದರೆ ಇಂಗ್ಲೀಷ್ನಲ್ಲಿ ಏನು ಅಂತ. ಈ VATS ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಹೊಟ್ಟೆಯಲ್ಲಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಮಾಡುವ ವಿಧಾನ ನಿಮಗೆಲ್ಲರಿಗೂ ಗೊತ್ತು. ಅದೇ ರೀತಿ ಎದೆಗೂಡಿನಲ್ಲಿ ಮಾಡುವ ಆಧುನಿಕ ತಂತ್ರಜ್ಞಾನ ಆಧಾರಿತ ಚಿಕಿತ್ಸೆ ವಾಟ್ಸ್. ಹೀಗಂದ್ರೆ ಏನು ನೋಡೋಣ. ಮನುಷ್ಯರು ಅಂದ ಮೇಲೆ ನಾನಾ ರೀತಿಯ ರೋಗಗಳು ರುಜಿನಗಳು ಇದ್ದದ್ದೇ. ಅದನ್ನ ವೈದ್ಯರು ಸರಿಯಾಗಿ ಗುರುತಿಸಿ ಚಿಕಿತ್ಸೆಯನ್ನ ನೀಡ್ತಾರೆ. ಸಿರಪ್, ಟ್ಯಾಬ್ಲೆಟ್ಟು, ಬ್ಯಾಂಡೇಜು ಇದೆಲ್ಲದರ ಜೊತೆಗೆ ಅನೇಕ ಬಾರಿ ಶಸ್ತ್ರಚಿಕಿತ್ಸೆ ಕೂಡ ಒಂದು ಉತ್ತಮವಾದಂತಹ ಚಿಕಿತ್ಸಾ ವಿಧಾನವಾಗಿದೆ. ಸರ್ಜರಿ ಅಂದರೆ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣ ಎಲ್ಲರಿಗೂ ಒಂದು ರೀತಿಯಲ್ಲಿ ಹೆದರಿಕೆ. ಆದರೆ ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದಾಗಿ ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಚಿಕಿತ್ಸೆಗೆ ಅದೆಷ್ಟೋ ರೀತಿಯ ಹೊಸ ವಿಧಾನಗಳು ಬಳಕೆ ಆಗ್ತಾ ಇದೆ. ಇದರಿಂದ ವೈದ್ಯರಿಗೆ ಮತ್ತು ರೋಗಿಗಳಿಗೆ ಅನೇಕ ರೀತಿಯ ಅನುಕೂಲಗಳು. ಅಂತಹ ಒಂದು ವಿಧಾನ ಅಂತಂದರೆ ವಿಡಿಯೋ ಅಸಿಸ್ಟೆಡ್ ಥೊರಾಸಿಕ್ ಸರ್ಜರಿ, ವಾಟ್ಸ್. ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ನೀಡಲು ನಮ್ಮೊಂದಿಗಿದ್ದಾರೆ ಪ್ರಸಿದ್ಧ ಥೊರಾಸಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ರಾಜಶೇಖರ ರೆಡ್ಡಿ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟ್ರೇ ನಮಸ್ತೆ. ನಮಸ್ಕಾರ ಚೈತ್ರ ಅವರೇ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಡಾಕ್ಟ್ರೇ, ಈಗ VATS ಈ ವಾಟ್ಸ್ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಥೊರಾಕೋಸ್ಕೋಪಿ ಅಂತಂದರೆ ಏನು? ಥೊರಾಕ್ಸ್ ಅಂದರೆ ಎದೆಗೂಡು ಅಂತ ಕರಿತೀವಿ. ಸ್ಕೋಪಿ ಅಂದರೆ ಒಳಗಡೆ ಕ್ಯಾಮ್ರಾ ಹಾಕಿ ನೋಡೋದನ್ನು. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಎಂಡೋಸ್ಕೋಪಿ ಅಂತ ಕೇಳಿರ್ತೀರ. ಅನ್ನನಾಳ ಮತ್ತು ಹೊಟ್ಟೆ ಒಳಗಡೆ ಏನಾದ್ರು ಅಲ್ಸರ್ ಇದೆಯಾ ಅಥವಾ ಗಡ್ಡೆ ಇದೆಯಾ ಅಂತ ನೋಡ್ಲಿಕ್ಕೆ ಮಾಡುವಂಥದ್ದು. ಅಥವಾ ಹೊಟ್ಟೆ ಒಳಗಡೆ ಕ್ಯಾಮ್ರಾ ಹಾಕಿ ಲ್ಯಾಪ್ರೋಸ್ಕೋಪಿ ಅನ್ನೋದನ್ನು ಕೇಳಿರ್ತೀರ. ಅದೇ ವಿಧವಾಗಿ ಎದೆಯ ಒಳಗಡೆ ಕ್ಯಾಮ್ರಾ ಹಾಕಿ ನೋಡಿ ಆ ಕಾಯಿಲೆಯನ್ನು ಗುಣಪಡಿಸೋದು ಅಥವಾ ಚಿಕಿತ್ಸೆ ಮಾಡೋದನ್ನು ಥೊರಾಕೋಸ್ಕೋಪಿ ಅಂತ ಕರಿತೀವಿ. ಅದನ್ನು ಶಾರ್ಟ್ ಫಾರಮಲ್ಲಿ VATS, ವಿಡಿಯೋ ಅಸಿಸ್ಟೆಡ್ ಥೊರಾಸಿಕ್ ಸರ್ಜರಿ ಅಂತಾನು ಕರಿತೀವಿ. ನಾವೀಗ ಚಿತ್ರದಲ್ಲಿ ನೋಡಿರುವಂಥದ್ದು ಅದನ್ನೇ. ಎಡಭಾಗದಲ್ಲಿ ಹೊಟ್ಟೆಯಲ್ಲಿ ಮಾಡುವಂತಹ ಲ್ಯಾಪ್ರೋಸ್ಕೋಪಿ ಅನ್ನೋದನ್ನ ತೋರಿಸಿದೀವಿ. ಬಲಭಾಗದಲ್ಲಿ 2 ಪೋರ್ಟ್ ಥೊರಾಕೋಸ್ಕೋಪಿ ಅಂತೀವಿ. ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಮೆಥಡ್, ಮಲ್ಟಿಪಲ್ ಪೋರ್ಟ್ಸ್ ಅಂತ ಇನ್ನು ಲ್ಯಾಪ್ರೋಸ್ಕೋಪಿಲಿ 4-5 ಕಾಣ್ತಿದೆಯಲ್ಲ, ಅದನ್ನೆಲ್ಲ ತೆಗೆದು ಬರೀ 2 ಹಾಕ್ಕೊಂಡು ಎದೆ ಒಳಗಡೆ ಹಾಕ್ಕೊಂಡು ಮಾಡ್ತೀವಿ. ಮೊದಲಿಗೆ ಕಂಪೇರ್ ಮಾಡಿದ್ರೆ ಎದೆಯನ್ನು ಪೂರ್ತಿ ದೊಡ್ಡ ಗಾಯ ಓಪನಿಂಗ್ ಮಾಡೋದನ್ನು ಅಷ್ಟರಲ್ಲೇ ಎಲ್ಲ ಆಪರೇಷನನ್ನು ಮಾಡ್ಬೋದು ಎದೆಗೂಡು ಒಳಗಡೆ. ಅದನ್ನು ಥೊರಾಕೋಸ್ಕೋಪಿ ಅಂತ ಕರಿತೇವೆ. ಈಗ ಮುಂಚೆ ಸಾಂಪ್ರದಾಯಿಕ ವಿಧಾನ ಅಂತಂದರೆ ಅದನ್ನು ತೆರೆದು ಮಾಡುವಂಥದ್ದು, ಓಪನ್ ಮೆಥಡ್ ಅಂತ ಹೇಳಿ ಕರೆಯಲಾಗ್ತಿತ್ತು. ಈ ತೆರೆದ ವಿಧಾನಕ್ಕಿಂತ ಇದು ಯಾವ ರೀತಿ ಉತ್ತಮವಾಗಿದೆ? ಕೆಲವು ವಿಷಯಗಳಲ್ಲಿ ಇದು ಉತ್ತಮವಾಗಿದೆ. ಯಾಕೆಂದರೆ ಅಲ್ಲಿ ಚಿತ್ರದಲ್ಲಿ ಕಾಣುವಂತೆ ಒಂದು ಇನ್ಸಿಷನ್ ಅನ್ನೋದು ತುಂಬ ಚಿಕ್ಕದಾಗಿರುತ್ತೆ. ಅದಕ್ಕೆ ಆ ಕಾರಣದಿಂದಾಗಿ ನೋವು ತುಂಬ ಕಡಿಮೆ ಆಗುತ್ತೆ. ಪೇಷಂಟ್ ರಿಕವರಿ ಆಗೋದು 2-3 ವಾರ ಅಥವಾ 2-3 ತಿಂಗಳಲ್ಲಿ ಆಗೋದನ್ನು ಕೆಲವೇ ದಿನಗಳಲ್ಲಿ ರಿಕವರಿ ಆಗಿ ವಾಪಸ್ಸು ಕೆಲಸಕ್ಕೆ ಹೋಗ್ಲಿಕ್ಕಾಗತ್ತೆ. ನಾವು ಸೈಂಟಿಫಿಕ್ ಆಗಿ ನೋಡಿದ್ರೆ ಇಮ್ಯುನೋ ರೆಸ್ಪಾನ್ಸ್ ಟು ಪೇಷಂಟ್ ಅಂತ ಕರಿತೀವಿ, ಅದು ಕಡಿಮೆ ಇರುತ್ತೆ. ಬ್ಲಡ್ ಲಾಸ್ ಕಡಿಮೆ ಆಗುತ್ತೆ. ಆಸ್ ಎ ರಿಸಲ್ಟ್ ಪೇಷಂಟ್ ಬ್ಯಾಕ್ ಟು ಹಿಸ್ ವರ್ಕ್ ವೆರಿ ಕ್ವಿಕ್ಲಿ. ತುಂಬ ಅಡ್ವಾಂಟೇಜಸ್ ಇದೆ ಇದರಿಂದ. ಇದು ರೋಗಿಗಳಿಗಾಯಿತು. ವೈದ್ಯರಿಗೆ ಇದರಿಂದ ಏನಾದರೂ ಸಹಾಯ ಆಗುತ್ತಾ? ವೈದ್ಯರಿಗೆ ಅಂದರೆ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸಿ ಪೇಷಂಟ್ಸ್ಗೆ ಗುಣಪಡಿಸಿ ಅವರು ಬೇಗ ಮನೆಗೆ ಹೋಗೋದ್ರಿಂದ ನಮಗೆ ಸಿಗುವಂತಹ ಸಂತೃಪ್ತಿ ಅಂತ ಏನು ಕರಿತೀವಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಯು ಕ್ಯಾನಾಟ್ ಡಿಸ್ಕ್ರೈಬ್ ಇಟ್. ಕೆಲವು ಕಾಯಿಲೆಗಳಿಗೆ ಎದೆಗೂಡನ್ನು ಸೀದು ಒಳಗಡೆ ಕೈ ಹಾಕಿ ಮಾಡುವಂಥ ಓಪನ್ ಚಿಕಿತ್ಸೆ ಅಂತ ನೀವೇನು ಹೇಳಿದ್ವಲ್ಲ, ಈಗಿನ ಕಾಲದಲ್ಲಿ ಯೋಚನೆ ಮಾಡೋದು ಇಲ್ಲ ನಾವೀಗ. ಅಷ್ಟು ಸಿಂಪಲ್ ಆಗಿದೆ, ಅಷ್ಟು ಅಡ್ವಾನ್ಸ್ಡ್ ಆಗಿದೆ ಥೊರಾಕೋಸ್ಕೋಪಿ ಅನ್ನೋದು. ಸೊ ತುಂಬಾ ಬೆನಿಫಿಟ್ ಇದೆ, ಪೇಷಂಟ್ಸ್ಗೂ ಬೆನಿಫಿಟ್ ಇದೆ, ಸರ್ಜನ್ಸ್ಗೂ ಬೆನಿಫಿಟ್ ಇದೆ. ಪ್ರಿಸೈಸ್ ಆಗಿ ಎಲ್ಲಿ ಬೇಕು ಅಲ್ಲಿಗೆ ಚಿಕಿತ್ಸೆಯನ್ನು ನೀಡುವಂಥದ್ದು. ಮತ್ತು ನೀವು ಹೇಳಿದಾಗೆ ಆ ರೀಚಿಂಗ್ ಏನಿರುತ್ತೆ, ಮುಟ್ಟುವಂಥದ್ದು ಏನಿದೆ, ಅದು ನಿಖರವಾಗಿ ಆಗುವಂಥದ್ದು. ಇದೆರಡು ಕೂಡ ನಿರ್ದಿಷ್ಟವಾಗಿ ನಿಖರವಾಗಿ ಅಲ್ಲಿ ಆ ಜಾಗವನ್ನು ತಲುಪಲಿಕ್ಕೆ ಇದು ತುಂಬ ಸಹಾಯಕ. ನೀವು ತುಂಬ ಪ್ರಿಸೈಸ್ ಆಗಿ ಹೇಳಿದ್ರಿ ಅದನ್ನು. ಡಾಕ್ಟ್ರಿ, ಈಗ ಈ ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತ ಚಿಕಿತ್ಸೆಯನ್ನು ಯಾವೆಲ್ಲ ಸಂದರ್ಭಗಳಲ್ಲಿ ಬಳಸಬಹುದು?
ಕಾಮನ್ ಕಂಡೀಷನ್ಸ್ ಅಂತ ಕರಿತೀವಿ. ಒಂದು ನ್ಯೂಮೋಥೊರಾಕ್ಸ್ ಅಂತ, ಎದೆಗೂಡಿನಲ್ಲಿ ಲಂಗ್ಸ್ಗೂ ಶ್ವಾಸಕೋಶಕ್ಕೂ ರಿಬ್ಸ್ಗೂ ಮಧ್ಯದಲ್ಲಿ ಗಾಳಿ ಸೇರ್ಕೊಳ್ಳೋದನ್ನ ನ್ಯೂಮೋಥೊರಾಕ್ಸ್ ಅಂತ ಕರಿತೀವಿ. ಅದೇ ವಿಧವಾಗಿ ಕೀವು ಅಥವಾ ನೀರು ಸೇರ್ಕೊಳ್ಳೋದನ್ನ ಎಂಪೈಮಾ ಅಂತ ಕರಿತೀವಿ. ಅಥವಾ TB ಕಾಯಿಲೆಯಿಂದ ಆಗುವಂತಹ ಕೆಲವು ಕಾಂಪ್ಲಿಕೇಶನ್ಸ್ಗೆ ಬ್ರಾಂಕಿಯಕ್ಟೈಸಿಸ್, ಹಿಮೋಪ್ಟೈಸಿಸ್ ಅಂತ ಕರಿತೀವಿ. ಲಂಗ್ ಕ್ಯಾನ್ಸರ್ಗೂ ಇದೇ ಥರದ ಆಪರೇಷನ್ ಅನ್ನು ಮಾಡಬಹುದು. ಥೈಮೋಮಾ, ಲಿಂಫೋಮಾ, ಶ್ವಾನೋಮಾ ಅಂತ ಕರಿತೀವಿ. ಬೇರೆ ಬೇರೆ ಗಡ್ಡೆಗಳು ಡಿಫ್ರೆಂಟ್ ಲೊಕೇಶನ್ಸಲ್ಲಿ ಎದೆಗೂಡಲ್ಲಿ ಬರುತ್ತೆ. ಅದಕ್ಕೂ ಕೂಡ ಥೊರಕೋಸ್ಕೋಪಿಕ್ ಸರ್ಜರಿಯನ್ನು ಮಾಡಿ ಗುಣಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಡಯಾಫ್ರಾಮ್ಯಾಟಿಕ್ ಹರ್ನಿಯಾ ಅಂತ ಕರಿತೀವಿ, ಅದನ್ನು ರಿಪೇರಿ ಮಾಡಲಿಕ್ಕೆ ಥೊರಕೋಸ್ಕೋಪಿಲೇ ಮಾಡ್ಬೋದು. ಕೆಲವು ಪೇಷಂಟ್ಸ್ಗೆ ತುಂಬ ಸ್ವೆಟ್ ಆಗುತ್ತೆ ಎರಡು ಕೈಯಲ್ಲೂ, ಸಮ್ಮರಲ್ಲ, ವಿಂಟರಲ್ಲೂ, ಡಿಸೆಂಬರಲ್ಲಿ ಕೂಡ ಎಕ್ಸೆಸಿವ್ ಸ್ವೆಟಿಂಗ್, ಹೈಪರ್ ಹೈಡ್ರೋಸಿಸ್ ಅಂತ ಕರಿತೀವಿ. ಅದನ್ನು ಥೊರಕೋಸ್ಕೋಪಿ ಸರ್ಜರಿ ಮಾಡಿ ಪೂರ್ತಿ ಗುಣ ಮಾಡ್ಬೋದು. ಓಕೆ, ಈಗ ನೀವು ಮೊದಲನೇದಾಗಿ ಹೇಳಿದ್ದು ನ್ಯೂಮೋಥೊರಾಕ್ಸ್ ಅಂತ ಹೇಳಿ. ಈ ನ್ಯೂಮೋಥೊರಾಕ್ಸ್ ಅಂತಂದರೆ ಏನು, ಯಾರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ? ಸಿಂಪಲ್ ಎಕ್ಸ್ಪ್ಲನೇಷನ್. ನ್ಯೂಮೋಥೊರಾಕ್ಸ್ ಅಂದರೆ ಇವಾಗ ಬಲೂನಲ್ಲಿ ಒಂದು ತೂತಾದರೆ ನಾವು ಊದ್ದಷ್ಟು ಅದು ಗಾಳಿ ಲೀಕ್ ಆಗೋದಿಲ್ವಾ, ಅದೇ ಥರ ಲಂಗಲ್ಲಿ ಏನಾದ್ರು ತೂತಾದರೆ ಅದನ್ನು ನಾವು ಟೆಕ್ನಿಕಲಿ ಬ್ರಾಂಕೋಪ್ಲೂರಲ್ ಫಿಸ್ಟ್ಯುಲಾ ಅಂತ ಕರಿತೀವಿ. ಹಾಗೇನಾಗುತ್ತೆ, ನಾವು ಉಸಿರಾಡಾಗ ಪ್ರತಿ ಸತಿ ನಾವು ಉಸಿರು ತಗೊಂಡಾಗ ಆ ತೂತಿಂದ ಗಾಳಿ ಲೀಕ್ ಆಗಿ ಲಂಗ್ಸ್ಗೂ ರಿಬ್ಸ್ಗೂ ಸೆಂಟ್ರಲ್ಲಿ ಕೂಡ್ಕೊಳ್ಳುತ್ತೆ. ಆ ಚಿತ್ರದಲ್ಲಿ ಕಾಣಿಸಿರೋ ಥರ ರೈಟ್ ಸೈಡೆಡ್ ನ್ಯೂಮೋಥೊರಾಕ್ಸ್ ಅನ್ನೋದನ್ನ ಚಿತ್ರದಲ್ಲಿ ತೋರಿಸಿದ್ದೇವೆ. ರೈಟ್ ಲಂಗ್ ಏನಾಗುತ್ತೆ, ಅವಾಗ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಪೇಷಂಟ್ಗೆ ಉಸಿರಾಡಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸಡನ್ ಆನ್ಸೆಟ್ ಚೆಸ್ಟ್ ಪೈನ್, ಬ್ರೀತಿಂಗ್ ಡಿಫಿಕಲ್ಟಿ ಅಂತ ಪೇಷಂಟ್ಸ್ ಬಂದಾಗ ಆವಾಗ ನಾವು ಒಂದು ಎಕ್ಸ್ರೇ ಮಾಡಿ ನೋಡ್ತೇವೆ. ಎಕ್ಸ್ರೇಲಿ ನ್ಯೂಮೋಥೊರಾಕ್ಸ್ ಅನ್ನೋದನ್ನ ಕನ್ಫರ್ಮ್ ಆಗುತ್ತೆ. ಸಡನ್ ಆಗಿ ಇಮಿಡಿಯೇಟ್ ಆಗಿ ಅವ್ರಿಗೆ ಬೇಸಿಕ್ ಡ್ರಿಪ್ ಹಾಕೋದು, ಆಕ್ಸಿಜನ್ ಕೊಡೋದು ಎಲ್ಲ ಮಾಡಿ ಒಂದ್ಸತಿ ಪೇಷಂಟ್ ಸ್ಟೆಬಿಲೈಸ್ ಆದ್ಮೇಲೆ ಒಂದು ಟ್ಯೂಬ್ ಅನ್ನ ಹಾಕ್ತೇವೆ ಫಸ್ಟ್ ಇನಿಷಿಯಲ್ ಸ್ಟೆಪ್ ಅಲ್ಲಿ. ಎಕ್ಸ್ಟ್ರಾ ಗಾಳಿ ಏನ್ ಸೇರ್ಕೊಂಡಿದೆ ಲಂಗ್ಸ್ ಹೊರಗಡೆ ಅದನ್ನ ಡ್ರೈನ್ ಮಾಡ್ತೀವಿ. ಒಂದ್ಸತಿ ಪೇಷಂಟ್ ಸ್ಟೇಬಲ್ ಆದ್ಮೇಲೆ ಆಮೇಲೆ ಒಂದು CT ಸ್ಕ್ಯಾನ್ ಅಂತ ಮಾಡಿ ನೋಡಿ ಎಲ್ಲಿ ಬುಲ್ಲೆ ಅಂತ ಕರಿತೀವಿ, ಬ್ರಾಂಕೋಪ್ಲೂರಲ್ ಫಿಸ್ಟುಲಾ ಇದೆ ಅಂತ ಕರಿತೀವಿ, ಅದನ್ನ ತಿಳ್ಕೊಂಡು ಆ ನಿಖರತೆಯಿಂದ ಮಾಡುವಂಥ ಶಸ್ತ್ರಚಿಕಿತ್ಸೆ ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ಏನು ಸ್ಟೇಪ್ಲರ್ಸ್ ಅಂತ ಕೆಲವು ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ ಅದನ್ನ ತೆಗಿಲಿಕ್ಕೆ, ಅದನ್ನ ಎಲ್ಲ ರೆಡಿ ಮಾಡಿಕೊಂಡು ಆಪರೇಷನ್ ಅನ್ನ ಮಾಡಿ. ಈಗ ಈ CT ಸ್ಕ್ಯಾನ್ ಇಮೇಜ್ ಅಲ್ಲಿ ನಿಮಗೆ ಟಾಪ್ ಆಫ್ ದಿ ಇಮೇಜ್ ಅಲ್ಲಿ ನಿಮಗೆ ಕಾಣುತ್ತೆ ಸಣ್ಣದು ಪೇಪರ್ ಬಲೂನ್ ತರ ಇದೆ, ಅದನ್ನ ಬುಲ್ಲೆ ಅಂತ ಕರಿತೀವಿ. ಅದು ಒಡ್ಕೊಂಡಾಗ್ಲೇ ನ್ಯೂಮೋಥೊರಾಕ್ಸ್ ಅಂತ ಆಗೋದು. ಅದನ್ನ ತೆಗೆದು ಪ್ಲೂರೋಡೆಸಿಸ್ ಅಂತ ಮಾಡಿದ್ರೆ ಈ ನ್ಯೂಮೋಥೊರಾಕ್ಸ್ ಅನ್ನೋದು ಮತ್ತೆ ಆಗೋ ಚಾನ್ಸಸ್ ಆಲ್ಮೋಸ್ಟ್ 0 ಆಗುತ್ತೆ. ಪೇಷಂಟ್ ಗುಣ ಆಗಿ ಆದಷ್ಟು ಬೇಗ ಮನೆ 2-3 ದಿವಸದಲ್ಲಿ ಪೇಷಂಟ್ ಮನೆಗೆ ಹೋಗ್ತಾರೆ. ಈ ನ್ಯೂಮೋಥೊರಾಕ್ಸ್ ಅನ್ನೋದ್ರಲ್ಲಿ ಏನಾದರೂ ಬೇರೆ ಬೇರೆ ವಿಧಗಳಿರುತ್ತಾ ಡಾಕ್ಟ್ರೆ? ಪ್ರೈಮರಿ ನ್ಯೂಮೋಥೊರಾಕ್ಸ್ ಅಂತೀವಿ, ಚಿಕ್ಕ ವಯಸ್ಸಿನ 20-30 ವರ್ಷದ ವಯಸ್ಕರು, ಸ್ಮೋಕಿಂಗ್ ಹ್ಯಾಬಿಟ್ಸ್ ಏನು ಇಲ್ಲದೆ ಇರುವಂಥದ್ದು ಅಂತ ಕರಿತೀವಿ. ಕೆಲವು ಪೇಷಂಟ್ಸ್ಗೆ, ಸ್ಮೋಕರ್ಸ್ಗೆ ಎಸ್ಪೆಷಲಿ ಎಂಫೈಸಿಮಾ ಅಂತ ಕರಿತೀವಿ, ಆ ಕಾಯಿಲೆದವ್ರಿಗೆ, ಆಸ್ತಮಾ ಕಾಯಿಲೆ ಇರೋರಿಗೆ, ಅವ್ರಿಗೆ ಆಗುವಂಥ ಶ್ವಾಸಕೋಶದಲ್ಲಿ ಕೆಲವು ಕಾಯಿಲೆ ಇದ್ದು ಆಗೋದನ್ನ ಸೆಕೆಂಡರಿ ಸ್ಪಾಂಟೇನಿಯಸ್ ನ್ಯೂಮೋಥೊರಾಕ್ಸ್ ಅಂತ ಕರಿತೀವಿ. ಅವ್ರಿಗೂ ಇದೇ ಥರ ಕಾಯಿಲೆ ಏನು ಅಂತ ಹೇಳಿ CT ಸ್ಕ್ಯಾನ್ ಮಾಡಿ ನೋಡಿ ಆ ಕಾಯಿಲೆನ ಯಾವ ಥರ ಥೊರಕೋಸ್ಕೋಪಿಕಲಿ ತೆಗಿಲಿಕ್ಕಾಗುತ್ತೆ ಅಂತ ಹೇಳಿ ಅದಕ್ಕೆ ಅನುಗುಣವಾಗಿ ನಾವು ತೆಗಿಯೋದನ್ನ ಥೊರಕೋಸ್ಕೋಪಿಕಲಿ ಕ್ಯೂರ್ ಮಾಡಿ ಸುಮಾರು ಪೇಷಂಟ್ಸ್ಗೆ ಕ್ಯೂರ್ ಮಾಡಿ ವಾಪಸ್ ಮನೆಗೆ ಹೋಗ್ತಾರೆ, ಕೆಲಸಕ್ಕೆ ಹೋಗ್ತಾರೆ. ಈಗ ನಾವೊಂದು ಚಿತ್ರವನ್ನು ನೋಡ್ತಾ ಇದ್ದೀವಿ, ಇದರಲ್ಲಿ ಟೆನ್ಷನ್ ನ್ಯೂಮೋಥೊರಾಕ್ಸ್ ಅಂತ ಹೇಳಿ ತೋರಿಸಲಾಗ್ತಾ ಇದೆ. ಇದರಲ್ಲಿ ಏನಾಗುತ್ತೆ ಡಾಕ್ಟ್ರೆ? ಅಂದರೆ ಶ್ವಾಸಕೋಶದಲ್ಲಿ ಅದು ಹೋಲ್ ಅಥವಾ ಬ್ರಾಂಕೋಪ್ಲೂರಲ್ ಫಿಸ್ಟುಲಾ ಅಂತ ಏನು ನಾನು ಆಗಲೇ ಹೇಳಿದೆ, ಅದು ಸ್ವಲ್ಪ ದಪ್ಪ ಇದೆ, ತುಂಬಾನೇ ಜಾಸ್ತಿ ಗಾಳಿ ಲೀಕ್ ಆಗ್ತಿದೆ ಅಂತ ಹೇಳಿ ಅವಾಗ ಏನಾಗುತ್ತೆ, ಉಸಿರು ಕಟ್ಟದಂಗೆ ಆಗುತ್ತೆ. ಸಾಮಾನ್ಯವಾಗಿ ಪೇಷಂಟ್ಸ್ ಈ ಥರ ಇದ್ದಾಗ ಸಡನ್ ಆಗಿ ಎದೆ ನೋವು ಬಂದಿರುತ್ತೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಅವ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ನಾವು ಹಾರ್ಟ್ ಅಟ್ಯಾಕ್ ಅಂದ್ಕೊಂಡು ECG ಅಥವಾ ಟೆಸ್ಟ್ ಮಾಡ್ತೀವಿ, ಅದು ಹಾರ್ಟ್ ಅಟ್ಯಾಕ್ ಅಲ್ಲ, ಇದು ಬೇರೆ ಕಾಯಿಲೆ ಇರ್ಬೋದು ಅಂತ ಗೊತ್ತಾಗುತ್ತೆ. ಅವಾಗ ಆಸ್ಕಲ್ಟೇಟ್ ಅಂತ ಮಾಡಿದಾಗ ಒಂದು ಕಡೆ ಟೆನ್ಷನ್ ನ್ಯೂಮೋಥೊರಾಕ್ಸ್ ಏನಾಗಿದೆ, ಆ ಕಡೆ ಏರ್ ಎಂಟ್ರಿ ಅಂತ ಕರಿತೀವಿ, ಲಂಗ್ ಕೆಲಸ ಮಾಡ್ತಿರೋದಿಲ್ಲ. ಅದನ್ನ ಅನುಮಾನ ಪಟ್ಟು ಎಕ್ಸ್ರೇ ಮಾಡಿಸಿದಾಗ ಗೊತ್ತಾಗುತ್ತೆ. ಟೆನ್ಷನ್ ನ್ಯೂಮೋಥೊರಾಕ್ಸ್ ಅಂದಾಗ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟರೆ ಪ್ರಾಣ ಸೇವ್ ಆಗುತ್ತೆ. ಇಲ್ಲದೆ ಹೋದ್ರೆ ಆ ಟೆನ್ಷನ್ ನ್ಯೂಮೋಥೊರಾಕ್ಸ್ ಇಂದ ಉಸಿರು ಕಟ್ಟಿ ಪ್ರಾಣ ಹೋಗೋ ಸಾಧ್ಯತೆನೂ ಇರುತ್ತೆ. ಈ ಒಂದು CT ಸ್ಕ್ಯಾನ್ ಚಿತ್ರದಲ್ಲಿ ಏನನ್ನ ತೋರಿಸಲಾಗ್ತದೆ? ಆ CT ಸ್ಕ್ಯಾನ್ ಚಿತ್ರದ ಮೇಲ್ಭಾಗದಲ್ಲಿ ಸಣ್ಣದಾಗಿ ಬುಲ್ಲೆ ಅಂತ ಕರಿತೀವಿ, ಬ್ಲೆಬ್ ಅಂತ ಕರಿತೀವಿ. ದಟ್ ಇಸ್ ದಿ ಸೋರ್ಸ್ ಫಾರ್ ನ್ಯೂಮೋಥೊರಾಕ್ಸ್. ಅದು ಒಡ್ಕೊಂಡಾಗ್ಲೇನೆ ಅದು ನ್ಯೂಮೋಥೊರಾಕ್ಸ್ ಆಗೋದು, ಬ್ರಾಂಕೋಪ್ಲೂರಲ್ ಫಿಸ್ಟುಲಾ ಅಂತ ಆಗೋದು. ಈಗ ಈ ನ್ಯೂಮೋಥೊರಾಕ್ಸ್ನಲ್ಲಿ ಈ ರೀತಿಯಾಗಿ ಚಿಕಿತ್ಸೆಯನ್ನು ನೀಡಿದಾಗ ಮತ್ತೆ ಅದು ಬರುವಂತಹ ಸಾಧ್ಯತೆ ಇರುತ್ತಾ? ನ್ಯೂಮೋಥೊರಾಕ್ಸ್ ಆದಾಗ ಥೊರಕೋಸ್ಕೋಪಿ ಮಾಡದೆ ಹೋದಾಗ
ಆ ಪೇಷಂಟ್ಗೆ ಮತ್ತೆ 50-80% ಚಾನ್ಸ್ ಆಫ್ 50% ಮೇಲೆ ಮತ್ತೆ ನ್ಯೂಮೋಥೊರಾಕ್ಸ್ ಆಗೋ ಚಾನ್ಸ್ ಇರುತ್ತೆ. ಒಂದು ನ್ಯೂಮೋಥೊರಾಕ್ಸ್ ಆದಾಗ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಎದೆ ನೋವಿರುತ್ತೆ, ಪ್ರತಿ ಸತಿ ಬಂದು ಅಡ್ಮಿಟ್ ಆಗಬೇಕು, ಪ್ಲಸ್ ಪ್ರಾಣ ಅಪಾಯನೂ ಇರುತ್ತೆ. ಥೊರೆಕೋಸ್ಕೋಪಿ ಅಂತ ಮಾಡಿ ಆ ಬ್ರಾಂಕೋಪ್ಲೂರಲ್ ಫಿಸ್ಟುಲಾ ಅನ್ನೋದನ್ನ ತೆಗೆದು ಒಂದೇ ಸತಿ ಗುಣ ಮಾಡಿ ಕಳಿಸಿದ್ರೆ ರಿಸ್ಕ್ ಆಫ್ ರೆಕರೆನ್ಸ್ ಅಂತ ಕರಿತೀವಿ, ಮತ್ತೆ ಆಗೋದನ್ನ ಲೆಸ್ ದೆನ್ 5%, ಆಲ್ಮೋಸ್ಟ್ ನೆಗ್ಲಿಜಬಲ್ ಮಾಡ್ಬೋದು. ಮರುಕಳಿಸುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. 50% 5% ಅಥವಾ ಇನ್ನೂ ಕಡಿಮೆ ಮಾಡ್ಬೋದು. ಈಗ ನೀವು ಮಾತಾಡ್ತಾ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತು. ಏನಂದ್ರೆ ಕೋವಿಡ್ ಸಂದರ್ಭದಲ್ಲಿ ಇಡೀ ಜಗತ್ತೇ ತಲ್ಲಣಿಸಿತ್ತು, ನಮಗೆಲ್ಲರಿಗೂ ಗೊತ್ತೇ ಇದೆ. ಕೋವಿಡ್ ಶುರುವಾದಾಗ ಅದು ಆಮೇಲೆ ಇಡೀ ದೇಹದ ಎಲ್ಲ ಅಂಗಾಂಗಗಳಿಗೆ ಹರಡಿದ್ರೂ ಕೂಡ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಅಂತಾನೆ ಆರಂಭದಲ್ಲಿ ಅದನ್ನು ಗುರುತಿಸಲಾಗಿತ್ತು. ವಿಶೇಷವಾಗಿ ಈ 2ನೇ ಅಲೆ ಅಂತ ಏನು ಬಂತು ಆ ಸಂದರ್ಭದಲ್ಲಿ ನ್ಯೂಮೋಥೊರಾಕ್ಸ್ ಅನ್ನುವಂಥದ್ದು ಸಾಕಷ್ಟು ಕೇಳಿದ್ವಿ ನಾವು. ಲಂಗ್ಸಿಗೆ ಶ್ವಾಸಕೋಶಕ್ಕೆ ತೊಂದರೆ ಆಯಿತು ಅಂತ. ಆವಾಗ ಏನಾದರೂ ಇದನ್ನು ಉಪಯೋಗಿಸ್ಲಿಕ್ಕಾಗಿತ್ತಾ ಡಾಕ್ಟ್ರೆ? ಸುಮಾರು ಪೇಷಂಟ್ಸ್ಗೆ ಈ ವಿಧಾನವನ್ನು ಉಪಯೋಗಿಸಿದ್ದೀವಿ. ಒಂದು ನ್ಯೂಮೋಥೊರಾಕ್ಸ್ ಅನ್ನೋದು ಕೋವಿಡ್ ಪೇಷಂಟ್ಸ್ಗೆ ಆಗ್ತಿದ್ದ ಒಂದು ಸಾಮಾನ್ಯ ಕಾಂಪ್ಲಿಕೇಶನ್, ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ನ್ಯೂಮೋಥೊರಾಕ್ಸ್ ಅನ್ನೋದು. ಇನ್ನೊಂದು ಸ್ಪೆಷಲ್ ಕಾಂಪ್ಲಿಕೇಶನ್ ಇದೆ, ಓನ್ಲಿ ಈ ಕೋವಿಡ್ ಪೇಷಂಟ್ಸ್ ಅಲ್ಲಿ ಮಾತ್ರ ನೋಡಿದೀವಿ, ನ್ಯೂಮೆಟೋಸೀಲ್ ಅಂತ ಕರಿತೀವಿ. ಈ ಚಿತ್ರದಲ್ಲಿ ಏನ್ ಕಂಡಿದೆ, ಶ್ವಾಸಕೋಶದ ಒಂದು ಭಾಗ ಶ್ವಾಸಕೋಶದ ಒಳಗಡೆನೆ ಒಂದು ಬಲೂನ್ ತರ ಊದ್ಕೋತಾ ಹೋಗುತ್ತೆ, ಟ್ರಾಪ್ಡ್ ಏರ್ ತರ, ಅದನ್ನ ನ್ಯೂಮೆಟೋಸೀಲ್ ಅಂತ ಕರಿತೀವಿ. ಅದನ್ನು ಕೂಡ ಥೊರೆಕೋಸ್ಕೋಪಿ ಮುಖಾಂತರ ಅದನ್ನ ಹೊಡೆದು, ಬಲೂನ್ ಅನ್ನ ಹೊಡೆಯೋ ತರ ಹೊಡೆದು ಆ ನ್ಯೂಮೆಟೋಸೀಲ್ ಅನ್ನ ತೆಗೆದ್ರೆ ಶ್ವಾಸಕೋಶ ಮತ್ತೆ ನಾರ್ಮಲ್ ಆಗುತ್ತೆ. ಆ ಪೇಷಂಟ್ಸು ಆಲ್ರೆಡಿ ಕೋವಿಡ್ ಇಂದ ಸಫರ್ ಆಗಿರೋದ್ರಿಂದ, ಇಫ್ ಯು ಇಮ್ಯಾಜಿನ್ ಅವ್ರಿಗೆ ಥೊರಕಾಟಮಿ ಅಂತ ಕನ್ವೆನ್ಷನಲ್ ಮೆಥಡ್ ಮಾಡಿದ್ರೆ ತುಂಬಾ ಕಷ್ಟ ಆಗೋದು, ರಿಕವರಿ ಆಗೋದು. ಥೊರೆಕೋಸ್ಕೋಪಿ ಮಾಡೋದ್ರಿಂದ ಆ ತುಂಬಾ ಬೇಗ ವಿತಿನ್ 3-4 ಡೇಸ್ ರಿಕವರಿ ಆಗಿ ಮತ್ತೆ ಅವ್ರ ಕೆಲಸಕ್ಕೆ ಹೋಗೋದಂತ ಪರಿಸ್ಥಿತಿ ಬರುತ್ತೆ, ಚೆನ್ನಾಗಿ ರಿಕವರಿ ಆಗ್ತಾರೆ. ಈಗ ಇಷ್ಟೆಲ್ಲ ಇದರಿಂದ ಅನುಕೂಲ ಇದೆ ಅಂತ ಹೇಳ್ತಾ ಇದ್ದೀರಾ ಡಾಕ್ಟ್ರೆ. ಇದಕ್ಕೆ ತಗುಲುವಂತಹ ಸಮಯ ಎಷ್ಟು? ಈಗ ಉದಾಹರಣೆಗೆ ಒಂದು ರೋಗಿಗೆ ಈ ಒಂದು ಚಿಕಿತ್ಸೆ ಮಾಡಬೇಕು ಅಂತ ನೀವು ಇಟ್ಕೊಳ್ತೀರಿ ಅನ್ಕೊಳ್ಳೋಣ. ಮುಂಚೆ ಅವರು ಏನು ತಯಾರಿಗಳನ್ನು ನಡೆಸಬೇಕಾಗತ್ತೆ? ಈ ಚಿಕಿತ್ಸೆ ಅದಕ್ಕೆ ಪರ್ಸೆ ಚಿಕಿತ್ಸೆಗೆ ಎಷ್ಟು ಸಮಯ ಹಿಡಿಯುತ್ತೆ? ಚಿಕಿತ್ಸೆಗೆ ಇಷ್ಟೇ ಸಮಯ ಇಡುತ್ತೆ, ಒಂದು ಪೇಷಂಟ್ಗೆ ಇಷ್ಟೇ ಸಮಯ ಇಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಈ ನ್ಯೂಮೋಥೊರಾಕ್ಸು ಅಥವಾ ನ್ಯೂಮೆಟೋಸೀಲ್ ಅಂತ ಏನು ಕೋವಿಡ್ ಪೇಷಂಟ್ಗೆ ನೋಡಿದ್ದೀವಿ, ಸಾಮಾನ್ಯವಾಗಿ 1 ಅಥವಾ 1.5 ಗಂಟೆ ಒಳಗಡೆ ಆಪರೇಷನ್ ಮುಗಿದೋಗುತ್ತೆ. ಬಟ್ ಅದೇ ನೀವು ಲಂಗ್ ಕ್ಯಾನ್ಸರ್ ಪೇಷಂಟ್ ಅಂತ ತಗೊಂಡ್ರೆ ಭಾಗದ ಶ್ವಾಸಕೋಶವನ್ನೇ ತೆಗಿಬೇಕಾ, ಗಡ್ಡೆ ಇರುವಂಥ ಲೋಬೆಕ್ಟಮಿ ಅಂತ ಕರಿತೀವಿ, ನ್ಯೂಮೋನೆಕ್ಟಮಿ ಅಂತ ಕರಿತೀವಿ. ಆವಾಗ ಆ ತೆಗಿಬೇಕಾಗಿರೋ ಶ್ವಾಸಕೋಶದ ಭಾಗವನ್ನ ಬೇರೆ ಭಾಗದಿಂದ ಸಪರೇಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದು 2 to 3 hours ಆಗ್ಬೋದು. ಅಥವಾ ಓಪನ್ ಮೆಥಡ್ಗೆ ಕಂಪೇರ್ ಮಾಡಿಕೊಂಡ್ರೆ ಥೊರೆಕೋಸ್ಕೋಪಿ ಟೆಕ್ನಿಕಲ್ಲಿ ಎಕ್ಸ್ಟ್ರಾ ಟೈಮ್ ಏನು ಬೇಕಾಗಲ್ಲ, ಸಮಯ ಹಿಡಿಯೋ ಸಮಯ ಅಷ್ಟೇ ಸಮಯದಲ್ಲಿ ಆಗುತ್ತೆ. ಹೌದು. ನೋವಿನ ಪ್ರಮಾಣ ತುಂಬಾನೇ ಕಡಿಮೆ ಆಗುತ್ತೆ, ಅದು ಅನುಭವಿಸೋದವ್ರಿಗೆ ಗೊತ್ತು. ಆ ಪೇಷಂಟ್ಸನ್ನ ಥೊರಕಾಟಮಿ ಮಾಡಿದಾಗ ಅಯ್ಯೋ ತುಂಬ ನೋವಾಗುತ್ತೆ, ದಿನಕ್ಕೆ 4-5 ಸತಿ ಇಂಜೆಕ್ಷನ್ ಕೊಡ್ತೀವಿ, ಎಪಿಡ್ಯೂರಲ್ ಕ್ಯಾಥೆಟರ್ ಅಂತ ಹಾಕಿ ಸ್ಪೆಷಲ್ ಇನ್ಫ್ಯೂಷನ್ ಕೊಡ್ತೀವಿ, ಆದರೂ ನೋವು ಅನ್ನೋ ಪೇಷಂಟ್ಸ್ಗೆ ಥೊರೆಕೋಸ್ಕೋಪಿ ಮಾಡಿದಾಗ ಆಪರೇಷನ್ ಥಿಯೇಟ್ರಿಂದ ಹೊರಗೋಗುವಾಗ ನಗುತ್ತಾ ಹೋಗೋದನ್ನ ನೋಡಿದ್ರೆ ನಮಗೆ ಅದು ಅರ್ಥ ಆಗುತ್ತೆ. ಆ ಪೇಷಂಟ್ನ ನಗುವಿನ ಮುಖದಲ್ಲಿ ನಮಗೆ ಅದು ಎಷ್ಟು ಅನುಕೂಲ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ತುಂಬಾ ಕಡಿಮೆ ಆಗುತ್ತೆ ನೋವು ಥೊರೆಕೋಸ್ಕೋಪಿಯಿಂದ. ರಕ್ತಸ್ರಾವ ಅಂದ್ರೆ ಬ್ಲೀಡಿಂಗ್, ಇದು ನೀವು ಹೇಳಿದಾಗೆ ತುಂಬಾ ನಿಖರತೆಯಿಂದ ಮಾಡೋದ್ರಿಂದ ಡಿಸೆಕ್ಷನ್ ಅಂತ ಏನು ಕರಿತೀವಿ, ಕೆಟ್ಟೋಗಿರೋ ಭಾಗ ಅಥವಾ ತೆಗಿಬೇಕಾಗಿರೋ ಭಾಗವನ್ನ ಬೇರೆ ಭಾಗದಿಂದ ಬಿಡಿಸೋವಾಗ ತುಂಬಾ ಕೇರ್ಫುಲ್ ಆಗಿ ಆ ಬ್ಲಡ್ ವೆಸಲ್ಸ್ ಅನ್ನ ಸಪರೇಟ್ ಮಾಡಿ ಅದನ್ನ ಬಿಡಿಸ್ಲಿಕ್ಕೆ ಸ್ಟೇಪ್ಲರ್ಸ್ ಅಂತ ಹಾಕ್ತೀವಿ. ಹೀಗಾಗಿ ರಕ್ತಸ್ರಾವ ಅನ್ನೋದು, ಬ್ಲಡ್ ಲಾಸ್ ಅನ್ನೋದು ಕಂಪೇರ್ ಟು ಓಪನ್ ಸರ್ಜರಿ ತುಂಬಾನೇ ಕಡಿಮೆ ಆಗುತ್ತೆ. ಹೀಗಾಗಿ ಎಲ್ಲಾ ಪೇಷಂಟ್ಗೂ 2-3 ಬಾಟ್ಲ್ ಅಥವಾ 4-5 ಬಾಟ್ಲ್ ಬ್ಲಡ್ ಏನು ಬುಕ್ ಮಾಡ್ತಿದೀವಿ ಮೊದಲು, ಈಗ ಸುಮಾರು ಪೇಷಂಟ್ಸ್ಗೆ ಬ್ಲಡ್ ಬುಕ್ಕೇ ಮಾಡೋದಿಲ್ಲ. ಎಸ್ಪೆಷಲಿ ನ್ಯೂಮೋಥೊರಾಕ್ಸ್ ಅನ್ನೋ ಪೇಷಂಟ್ಸ್ಗೆ ಬ್ಲಡ್ ಬುಕ್ಕೇ ಮಾಡೋದಿಲ್ಲ, ಯಾಕೆಂದ್ರೆ ಬ್ಲಡ್ ಲಾಸ್ ಆಗೋದೇ ಇಲ್ಲ. ಅದೇ ನಾವು ಲಂಗ್ ಕ್ಯಾನ್ಸರು, ಬ್ರಾಂಕಿಯಕ್ಟೈಸಿಸ್, ಇಂಥ ಲಂಗ್ ರೆಸೆಕ್ಷನ್ ಅಂತ ಕರಿತೀವಿ, ಲೋಬೆಕ್ಟಮಿ, ನ್ಯೂಮೋನೆಕ್ಟಮಿ ಅಂತ ಪೇಷಂಟ್ಸ್ಗೆ ಮೊದಲು ಒಂದು 4-5 ಬ್ಲಡ್ ಬುಕ್ ಮಾಡ್ತಿದ್ದು, ಈಗ ಸ್ಟ್ಯಾಂಡ್ ಬೈ 1 ಇಟ್ಟಿರ್ತೀವಿ, ಬೇಕಾದ್ರೆ ಉಪಯೋಗಿಸೋಣ ಅನ್ನೋ ಲೆಕ್ಕದಲ್ಲಿ. ಸೊ ತುಂಬಾನೇ ಕಡಿಮೆ ರಕ್ತಸ್ರಾವ ಆಗುತ್ತೆ, ಅದರಿಂದಾನು ರಿಕವರಿ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಂದ್ರೆ ನೋವು ಕಡಿಮೆ, ರಕ್ತಸ್ರಾವ ಕಡಿಮೆ, ಹೌದು, ರೋಗಿಯ ಚೇತರಿಕೆಯ ಸಮಯ ಏನಿರುತ್ತೆ ಅದು ತುಂಬಾ ಕಡಿಮೆ, ತುಂಬಾ ಬೇಗ ಅವರು ರಿಕವರ್ ಆಗ್ತಾರೆ, ತಮ್ಮ ಮಾಮೂಲಿನ ಜೀವನಕ್ಕೆ ಮರಳಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ?
ಈಗ ಈ ನ್ಯೂಮೋಥೊರಾಕ್ಸ್ ಅಲ್ಲಿ ಇದನ್ನ ತುಂಬಾ ಉಪಯೋಗಿಸಲಾಗುತ್ತೆ ಅಂತ ಹೇಳಿ ಅನ್ಸುತ್ತೆ. ಈ ಚಿತ್ರದಲ್ಲೂ ಕೂಡ ನೀವು ಅದನ್ನ ವಿವರಿಸಿದಿರಿ, ಯಾವ ರೀತಿಯಾಗಿ ಏನನ್ನ ಮಾಡ್ತಾ ಇದ್ದೀರಿ ಡಾಕ್ಟರ್ ಇದರಲ್ಲಿ? ಚಿತ್ರದಲ್ಲಿ ಕಾಣಿಸಿರೋ ಹಾಗೆ ಇದು 3-4 ಪೇಷಂಟ್ದು ನ್ಯೂಮೋಥೊರಾಕ್ಸ್ ಅಂತ ಏನು ಆವಾಗಲೇ CT ಸ್ಕ್ಯಾನ್ ಅಲ್ಲಿ ನೋಡಿದ್ವಲ್ಲ, ದಪ್ಪ ದಪ್ಪ ಬುಲ್ಲೆ ಕಾಣುತ್ತೆ ಅಂತ ಹೇಳಿದ್ನಲ್ಲ, ಅದನ್ನ ಎದೆ ಒಳಗಡೆ ಕ್ಯಾಮರಾ ಹಾಕಿ ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ. ಏರಿಯಾ ಆಫ್ ಬುಲ್ಲೆ ಅಂಡ್ ಬ್ರಾಂಕೋಪ್ಲೂರಲ್ ಫಿಸ್ಟುಲಾ ಅಂತ ಕರಿತೀವಿ. ಆ ಒಂದು ಭಾಗದಿಂದ ಗಾಳಿ ಲೀಕ್ ಆಗ್ತಿರುತ್ತೆ. ಆ ಒಂದು ಭಾಗವನ್ನ ಸ್ಟೇಪ್ಲರ್ಸ್ ಅಂತ ಹಾಕಿ ತೆಗೆದು ಆಮೇಲೆ ಪ್ಲೂರೋಡೆಸಿಸ್ ಅಂತ ಮಾಡ್ತೀವಿ. ಆಗ ನ್ಯೂಮೋಥೊರಾಕ್ಸ್ ಅನ್ನೋದು ಮತ್ತೆ ಮತ್ತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನ್ಯೂಮೋಥೊರಾಕ್ಸ್ ಅನ್ನೋ ಪೇಷಂಟ್ನ ಇನ್ನೊಂದು ಪೇಷಂಟ್ನ ಅದು ಬುಲ್ಲೆ ಅನ್ನೋದು ಊದ್ಕೊಂಡು ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗಿದು ಅಷ್ಟೇ. ಹೌದು, ಯಾವ ತರ ಕಾಣುತ್ತೆ ಅಂತ. ಈ ಥೊರಕೋಸ್ಕೋಪಿ ಅಂತ ಹಾಕೋದ್ರಿಂದ ಎಲ್ಲಾ ಶ್ವಾಸಕೋಶ ಎಲ್ಲ ಭಾಗವನ್ನ ನಾವು ನಿಧಾನಕ್ಕೆ ಹುಡುಕ್ತಿವಿ, ಎಲ್ಲೆಲ್ಲಿದೆ ಬುಲ್ಲೆ ಅಂತ ಹೇಳಿ ಹುಡುಕಿ ಆ ಒಂದು ಭಾಗವನ್ನ ಮಾತ್ರ ಸ್ಟೇಪಲ್ ಅಂತ ಹಾಕಿ ತೆಗಿತೀವಿ. ಈಗ ನಾವು ನೋಡ್ತಾ ಇರೋದು ಅದೇ ಅಲ್ವಾ ಡಾಕ್ಟರ್, ಸ್ಟೇಪಲ್ ಅಂತ ಹೇಳಿದ್ರಲ್ವಾ? ಕರೆಕ್ಟ್, ಯು ಆರ್ ರೈಟ್. ಆ ವೈಟ್ ಆಗಿ ಕಾಣೋದೇ ಏರಿಯಾ ಆಫ್ ಬುಲ್ಲೆ ಅಂಡ್ ಬ್ರಾಂಕೋಪ್ಲೂರಲ್ ಫಿಸ್ಟುಲಾ. ಆ ಮೆಟಾಲಿಕ್ ಕಾಣೋದನ್ನೇ ಆ ಸ್ಟೇಪ್ಲರ್ ಅಂತ, ಎಂಡೋಸ್ಟೇಪ್ಲರ್ ಅಂತ ಕರಿತೀವಿ. ಈಗ ಇದನ್ನ ಹಾಕೋದ್ರಿಂದ ಏನು ಅನುಕೂಲ ಆಗುತ್ತೆ? ಒಂದು ಭಾಗ ಆ ಗಾಳಿ ಲೀಕ್ ಆಗ್ತಿದೆಯಲ್ಲ, ಬ್ರಾಂಕೋಪ್ಲೂರಲ್ ಫಿಸ್ಟುಲಾ ಅಂತ ಏನು ಕರೆದೆ, ಅದನ್ನ ಪರ್ಮನೆಂಟ್ ಆಗಿ ತೆಗ್ದಂಗಾಗುತ್ತೆ. ಅಂದ್ರೆ ಅವಾಗ ಮೊದಲೇನು ಹೇಳಿದೆ, ರಿಸ್ಕ್ ಆಫ್ ರೆಕರೆನ್ಸ್, ಮತ್ತೆ ಮರುಕಳಿಸುವ ರಿಸ್ಕ್ ಅನ್ನೋದು 50% ಅಥವಾ ಮೇಲ್ಭಾಗವನ್ನ 5% ಅಥವಾ 0 ಮಾಡಬೇಕು ಅಂದ್ರೆ ನಿಖರವಾಗಿ ಎಲ್ಲಿದೆ ಆ ಬ್ರಾಂಕೋಪ್ಲೂರಲ್ ಫಿಸ್ಟುಲಾ ಅನ್ನೋದನ್ನ ಕಂಡುಹಿಡಿದು ಆ ಭಾಗನ ತೆಗೆದ್ರೆ ಮತ್ತೆ ಲೀಕ್ ಆಗೋದು ನಿಂತು ಹೋಗುತ್ತೆ. ದಟ್ ಈಸ್ ದಿ ಅಕ್ಯುರೇಸಿ ವಿತ್ ವಿಚ್ ವಿ ಕ್ಯಾನ್ ಫೈಂಡ್ ಇನ್ ಥೊರಕೋಸ್ಕೋಪಿ. ಎಕ್ಸಾಜರೇಟೆಡ್ ವ್ಯೂ ಕಾಣುತ್ತೆ, ಮ್ಯಾಗ್ನಿಫೈಡ್ ವ್ಯೂ ಕಾಣುತ್ತೆ ಕ್ಯಾಮ್ರಾ ಹಾಕಿ ನೋಡಿದಾಗ. ಆಗ ಎಲ್ಲೇ ಬ್ರಾಂಕೋಪ್ಲೂರಲ್ ಫಿಸ್ಟುಲಾ ಇದ್ರೂ ನಾವು ಈಸಿಯಾಗಿ ಪಿಕಪ್ ಮಾಡ್ಕೋಬಹುದು. ಹಾಗೆಯೇ ನೀವು ಇನ್ನೊಂದು ವಿಷಯವನ್ನ ಹೇಳಿದ್ರಿ, ಅಂದ್ರೆ ಕೆಲವರಿಗೆ ಯಾವಾಗಲೂ ಕೈಯಲ್ಲಿ ಬೆವರ್ತಾ ಇರ್ತಾರೆ, ಚಳಿಗಾಲದಲ್ಲೂ ಕೂಡ ಬೆವರ್ತಿರ್ತಾರೆ, ಅದಕ್ಕೂ ಕೂಡ ಇದನ್ನ ಉಪಯೋಗಿಸಿ ಸಂಪೂರ್ಣ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳಿ ಅಲ್ವಾ? ಹೌದು ಡಾಕ್ಟರ್ ಚೈತ್ರ, ಅದನ್ನ ಹೇಗೆ ಮಾಡ್ತಾರೆ? ಇದು ಇಂಗ್ಲೆಂಡ್ ಅಲ್ಲಿ ಇರ್ಬೇಕಾದ್ರೆ ನಾವು ಇದು ಸುಮಾರು ಪೇಷಂಟ್ಸ್ಗೆ ಹೈಪರ್ ಹೈಡ್ರೋಸಿಸ್ ಅನ್ನೋದಕ್ಕೆ ಥೊರಕೋಸ್ಕೋಪಿಕ್ ಸಿಂಪಥೆಕ್ಟಮಿ ಅಂತ ಕರಿತೀವಿ. ಆ ಕಾಯಿಲೆ ನೋಡಿದ್ವಿ. ಬೆಂಗಳೂರಿಗೆ ಬಂದಾಗ ಈ ಕಾಯಿಲೆ ನಮ್ಮಲ್ಲಿ ಇರ್ಲಿಕ್ಕಿಲ್ಲ ಅಂದ್ಕೊಂಡಿದ್ದೆ. ಬೆಂಗಳೂರಿಗೆ ಬಂದಾಗ 100 ಅಥವಾ 100 and more ಪೇಷಂಟ್ಸ್ಗೆ ಇದು ಸಿಂಪಥೆಕ್ಟಮಿ ಅನ್ನೋದು ಮಾಡಿದ್ದೀನಿ. ಅವ್ರಿಗೆ 2 ಕೈಯಲ್ಲೂ ಎಷ್ಟು ಸ್ವೆಟ್ ಆಗುತ್ತೆ ಅಂದರೆ ಎಕ್ಸಾಮ್ ಬರೀಲಿಕ್ಕಾಗಲ್ಲ, ಅಥವಾ ಸಾಫ್ಟ್ವೇರ್ ಇಂಜಿನಿಯರು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಬೇರೆ ಪ್ರಾಜೆಕ್ಟ್ ಲೀಡರ್ಸ್ ಜೊತೆ ಕೈ ಕುಲ್ಕ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅವರು ಸೋಷಿಯಲ್ ಲೈಫ್ ಅಂತ ಕರಿತೀವಿ, ಬೇರೆಯವ್ರ ಜೊತೆ ಮಿಕ್ಸ್ ಆಗ್ಲಿಕ್ಕಾಗಲ್ಲ, ಲೈಫಲ್ಲಿ ಕೆರಿಯರಲ್ಲಿ ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ. ಇದಕ್ಕೊಂದು ಚಿಕಿತ್ಸೆ ಮಾಡಿ ಗುಣಪಡಿಸ್ಬೋದು, ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಥೊರಕೋಸ್ಕೋಪಿಕ್ ಸಿಂಪಥೆಕ್ಟಮಿ ಅಂತ ಕರಿತೀವಿ ಇದನ್ನು. ಒಂದು ನರ ಇದೆ, ಸಿಂಪಥೆಟಿಕ್ ಟ್ರಂಕ್ ಅಂತ ಕರಿತೀವಿ. ಅದರಿಂದ ಬರುವಂತಹ ಎಕ್ಸಸ್ ಸಿಗ್ನಲ್ ಸ್ಟಿಮ್ಯುಲೇಷನ್ನೇ ಸ್ವೆಟ್ ಗ್ಲ್ಯಾಂಡ್ಸ್ ಇಂದ ಅದು ಎಕ್ಸಸ್ ಸ್ವೆಟಿಂಗ್ ಆಗೋದು. ಅದನ್ನ ತಪ್ಪಿಸಿದ್ರೆ, ಎಕ್ಸಸ್ ಸಿಗ್ನಲ್ ಅನ್ನು ತಪ್ಪಿಸಿದ್ರೆ ಸ್ವೆಟಿಂಗ್ ಆಗೋದು ಪೂರ್ಣ ಗುಣ ಆಗುತ್ತೆ. ದೇ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್ ಅದಾದ್ಮೇಲೆ. ಎಷ್ಟು ಇದೊಂದು ಸಾಮಾಜಿಕವಾಗಿ ಬೆರೀಲಿಕ್ಕೆ ಎಷ್ಟು ಒಂದು ದೊಡ್ಡ ಅಡ್ಡಿ ಈ ರೀತಿಯಾಗಿ ಸಮಸ್ಯೆ ಇದೆ, ಜೊತೆಗೆ ಆತ್ಮವಿಶ್ವಾಸವನ್ನೇ ಕಳ್ಕೊಳ್ಳುವಂತಹ ಸಂದರ್ಭ. ಹಾಗೇನೆ ವಿದ್ಯಾರ್ಥಿಗಳಿಗೆ ಮತ್ತೆ ಉದ್ಯೋಗಿಗಳಿಗೆ ತಮ್ಮ ದಿನನಿತ್ಯದ ಒಂದು ಬದುಕನ್ನ ನಡೆಸಲಿಕ್ಕೆ ಕೂಡ ಅತ್ಯಂತ ಕಷ್ಟವನ್ನ ಉಂಟು ಮಾಡುವಂಥದ್ದು. ಈ ಸಮಸ್ಯೆಗೆ ಇದರಲ್ಲಿ ಸಂಪೂರ್ಣ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ನಿಜಕ್ಕೂ ಸಮಾಧಾನದ ವಿಷಯವಾಗಿದೆ ಅಲ್ವಾ ಡಾಕ್ಟರ್? ಇದರ ನಂತರ ಈಗ ನೀವು ಹೇಳಿದ್ದೇನಿದೆ ನ್ಯೂಮೋಥೊರಾಕ್ಸು, ಇದರಲ್ಲೆಲ್ಲ ಶ್ವಾಸಕೋಶದಲ್ಲಿ ಏನೋ ಒಂದು ನೀರೋ ಅಥವಾ ಗಾಳಿನೋ ಸೇರ್ಕೊಂಡಿರುತ್ತೆ ಅಂತ ಆಯ್ತು. ಹಾಗೇನೆ ಈ ಕೆಲವು ಸಲ ಶ್ವಾಸಕೋಶದಲ್ಲಿ ಕೀವು ಅಂದ್ರೆ ಪಸ್ ಸೇರ್ಕೊಂಡಾಗ್ಲೂ ಕೂಡ ಇದನ್ನು ಉಪಯೋಗಿಸಬಹುದಾ? ಹೌದು, ನಮ್ಮಲ್ಲಿ ಇನ್ಫೆಕ್ಷನ್ ಅಂತ ಏನು ಕರಿತೀವಿ ಅದು ಸರ್ವೇ ಸಾಮಾನ್ಯ. ಇಂಡಿಯಾಲಿ ಅಥವಾ ಏಷ್ಯನ್ ಕಂಟ್ರೀಸಲ್ಲಿ ಡೆವಲಪ್ಡ್ ಅಮೇರಿಕಾ ಅಥವಾ ಡೆವಲಪ್ಡ್ ಕಂಟ್ರೀಸ್ ಕಂಪೇರ್ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಜನ ಏನಂತಾರೆ, ಎದೆಯಲ್ಲಿ ನೀರು ಸೇರ್ಕೊಂಡಿದೆ ಅಥವಾ ಶ್ವಾಸಕೋಶದಲ್ಲಿ ನೀರು ಸೇರ್ಕೊಂಡಿದೆ ಅಂತಾರೆ. ಅದನ್ನ ಲಂಗ್ಸ್ಗೂ ರಿಬ್ಸ್ಗೂ ಪ್ಲೂರಲ್ ಕ್ಯಾವಿಟಿ ಅಂತ ಕರಿತೀವಿ. ಅಲ್ಲಿ ಸೇರ್ಕೊಂಡಿರೋ ನೀರು ಅಥವಾ ಕೀವನ್ನ ನಾವು ಎಂಪೈಮಾ ಅಂತ ಕರಿತೀವಿ. ಆ ಚಿತ್ರದಲ್ಲಿ ಕಾಣ್ತಿರೋ ಹಾಗೆ ರೈಟ್ ಸೈಡ್ ಎದೆಗೂಡಿನ ಬಲಭಾಗದಲ್ಲಿ ಕೀವು ಸೇರ್ಕೊಂಡಿದೆ. ಆ ಸ್ಯಾಂಪಲ್ ಅದನ್ನ ನೋಡ್ಬೋದು ನೀವು, ಬಾಟ್ಲಲ್ಲಿ ಬಂದಿರೋದನ್ನ. ಈ ಕೀವು ಸೇರ್ಕೊಂಡಾಗ ಅದನ್ನ ಪೂರ್ತಿ ತೆಗೆದ್ರೇನೆ, ಕೀವನ್ನ ಪೂರ್ತಿ ತೆಗೆದ್ರೇನೆ ಆ ಎದೆ ನೋವು ಹೋಗೋದು, ಜ್ವರ ಕಡಿಮೆ ಆಗೋದು, ರಿಕವರಿ ಆಗ್ಲಿಕ್ಕೆ ಸಾಧ್ಯ. ಬರೀ ನೀಡ್ಲಲ್ಲಿ ಅಥವಾ ಟ್ಯೂಬ್ ಅನ್ನು ಹಾಕಿದಾಗ ಅರ್ಧಂಬರ್ಧ ಕ್ಯೂ ಬರುತ್ತೆ,
ಅವ್ರಿಗೆ ನೋವು ಸಿಂಪ್ಟಮ್ಸ್ ಅಂತ ಏನು ಕರಿತೀವಿ ಹಾಗೆ ಇರುತ್ತೆ. ಇನ್ನೂ ಕೆಲವು ಪೇಷಂಟ್ಸಲ್ಲಿ ಆ ಸಿ ಟಿ ಸ್ಕ್ಯಾನಲ್ಲಿ ಕಾಳೋ ಥರ ಅದು ಕೀವು ಗೂಡು ಕಟ್ಕೊಂಡ್ಬಿಡುತ್ತೆ, ಲಾಕ್ಯುಲೇಟೆಡ್ ಎಂಪೈಮಾ ಅಂತ ಕರಿತೀವಿ. ಒಂದು ಸತಿ ಅದು ಆ ಥರ ಗೂಡು ಕಟ್ಕೊಂಡಿದೆ ಅಂದರೆ ಬರೀ ನೀಡಲ್ಸ್ ಅಲ್ಲಿ ತೆಗಿಲಿಕ್ಕಾಗಲ್ಲ, ಅದು ನೀರಾಗಿಲ್ಲ ಅಂತ ಅರ್ಥ ಗೂಡು ಕಟ್ಕೊಂಡಿದೆ ಅಂದರೆ. ಮತ್ತಿನ್ಯಾವ ಥರ ಅದನ್ನು ತೆಗಿಲಿಕ್ಕೆ ಸಾಧ್ಯ? ಆವಾಗ ಬರುತ್ತೆ ನಮ್ಮ ಥೊರಕೋಸ್ಕೋಪಿಕ್ ಸರ್ಜರಿ ಅನ್ನೋದು. ವೆರಿ ಸಿಂಪಲ್, ಮೊದಲಿನ ಥರ ಪೂರ್ತಿ ಕಟ್ ಮಾಡೋ ಅಂಥದ್ದಿಲ್ಲ. ಇನ್ಸಿಷನ್ ಅನ್ನೋದು ಗಾಯ ತುಂಬ ಕಡಿಮೆ ಆಗುತ್ತೆ. ಕ್ಯಾಮ್ರಾ ಹಾಕಿ ನೋಡಿದಾಗ ನಮಗೆ ಒಳಗಡೆ ಕೀವ್ ಎಲ್ಲೆಲ್ಲಿದೆ ಅಂತ ಹೇಳಿ ಮ್ಯಾಗ್ನಿಫೈಡ್ ಇಮೇಜಲ್ಲಿ ಕಾಣುತ್ತೆ. ಆ ಲಂಗ್ಗೂ ಆ ಕೀವಿಗೂ ಕಟ್ಕೊಂಡಿರೋದನ್ನ ಪೂರ್ತಿ ನಾವು ಕ್ಲೀನ್ ಮಾಡಿ ಸಲೈನ್ ವಾಶ್ ಅಂತ ಮಾಡ್ತೀವಿ. ವಾಶ್ ಮಾಡಿದ್ರೆ ಕೀವು ಪೂರ್ತಿ ಬಂದಂಗೆ ಆಗುತ್ತೆ. ಅಥವಾ ಕೆಲವರಿಗೆ ಬೇರೆ ಕಾಯಿಲೆ ಇರ್ಬೋದು, ಕ್ಯಾನ್ಸರೇ ಇರ್ಬೋದು, ಅಥವಾ ಗಡ್ಡೆನೇ ಇರ್ಬೋದು, ಅಥವಾ ಟಿ ಬಿನೇ ಇರ್ಬೋದು, ಅಥವಾ ಲಿಂಫೋಮಾ ಅಂತ ಕರಿತೀವಿ. ಬೇರೆ ಏನಾದ್ರು ಕಾಯಿಲೆಯಿಂದ ಆ ಥರ ನೀರು ಸೇರ್ಕೊಂಡಿದ್ರೆ ಥೊರಕೋಸ್ಕೋಪಿ ಮಾಡೋದ್ರಿಂದ ಅದು ಗೊತ್ತಾಗುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಏನ್ ಸಮಸ್ಯೆ ಇದೆ ಅಂತ ಗೊತ್ತಾಗ್ಲಿಕ್ಕೂ ಕೂಡ ಇದನ್ನ ಉಪಯೋಗಿಸಬೇಕಾಗುತ್ತೆ ಅಲ್ವಾ? ಹಾಗೇನೆ ಚಿಕಿತ್ಸೆಯ ಒಂದು ಪ್ರಮುಖ ವಿಧಾನ ಕೂಡ ಇದಾಗಿದೆ ಅಂತ ಹೇಳಿ ಹೇಳ್ಬಹುದು. ಹಾಗೇನೆ ನೀವು ಆರಂಭದಲ್ಲಿ ಹೇಳಿದ್ರಿ ಎಲ್ಲೆಲ್ಲಿ ಇದನ್ನು ಉಪಯೋಗಿಸಬಹುದು ಅಂತ ಕೇಳಿದಾಗ, ಲಂಗ್ ಕ್ಯಾನ್ಸರ್ ಅಂತಂದ್ರೆ ಶ್ವಾಸಕೋಶದ ಗಡ್ಡೆಗಳು ಏನಿರುತ್ತೆ, ಕ್ಯಾನ್ಸರಸ್ ಗಡ್ಡೆಗಳು, ಇದರಲ್ಲೂ ಕೂಡ ಉಪಯೋಗಿಸಲಾಗುತ್ತೆ ಅಂತ ಹೇಳಿ, ಹೇಗೆ ಅದರಲ್ಲಿ ಮಾಡಲಾಗುತ್ತೆ? ಶ್ವಾಸಕೋಶದ ಸುಮಾರು ಕಾಯಿಲೆ, ಬೇರೆ ಸುಮಾರು ಕಾಯಿಲೆ ಇದೆ ಬೈ. ಒಂದು ಕಾಮನಸ್ ಕಾಯಿಲೆ ನೀವು ಹೇಳಿರೋ ಹಾಗೆ ಲಂಗ್ ಕ್ಯಾನ್ಸರ್ ಅಂತ ಕರಿತೀವಿ, ಅಥವಾ ಬ್ರಾಂಕಿಯಕ್ಟೇಸಿಸ್ ಅಂತ ಕರಿತೀವಿ. ಒಂದು ಭಾಗದ ಶ್ವಾಸಕೋಶ ಸಿಸ್ಟಿಕ್ ಬ್ರಾಂಕಿಯಕ್ಟೇಸಿಸ್ ಅಂತ ಕರಿತೀವಿ, ಆ ಥರ ಆಗಿರುತ್ತೆ. ಅಥವಾ ಕೆಲವರಿಗೆ ಆಸ್ಪರ್ಜಿಲೋಮಾ ಅಂತ ಕರಿತೀವಿ, ಆ ಫಂಗಸ್ ಬೆಳ್ಕೊಂಡಿರುತ್ತೆ ಶ್ವಾಸಕೋಶದಲ್ಲಿರುವಂತಹ ಒಂದು ಕ್ಯಾವಿಟಿ ಒಳಗಡೆ. ಅವರಿಗೆ ಕೆಮ್ಮಿದಾಗೆಲ್ಲಾನು ರಕ್ತ ಬೀಳ್ತಿರುತ್ತೆ. ಅದು ರಕ್ತ ನಮ್ಮ ಹಳೆ ಪಿಕ್ಚರ್ಗಳಲ್ಲಿ ತೋರಿಸಿರ್ಬೋದು, ಕೆಮ್ಮಲ್ಲಿ ರಕ್ತ ಬೀತ್ತು ಅಂದರೆ ಪೇಷಂಟ್ ಸಾಯ್ತಾನೆ ಅನ್ನೋ ಲೆಕ್ಕದಲ್ಲಿ. ಅಷ್ಟು ಭಯ ಪಡುವಂಥದ್ದು ಬೇಕಿಲ್ಲ. ಯಾಕೆಂದರೆ ಇದೆಲ್ಲ ಬ್ರಾಂಕಿಯಕ್ಟೈಸಿಸ್ ಅನ್ನೋದು, ಆಸ್ಪರ್ಜಿಲೋಮಾ ಅನ್ನೋದು ಕೆಲವು ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ಗೂ ಕೆಮ್ಮಲ್ಲಿ ರಕ್ತ ಬೀಳುತ್ತೆ. ಇದನ್ನು ಸಂಪೂರ್ಣ ಗುಣಪಡಿಸಬಹುದು. ಈ ಆಪರೇಷನನ್ನು ಥೊರಕೋಸ್ಕೋಪಿಕಲಿ ಮಾಡಬಹುದು ನಾವು. ಸೊ ಹೀಗಾಗಿ ಹೆದರ್ಕೊಳ್ದೆ ಆಸ್ಪತ್ರೆಗೆ ಬಂದರೆ ನಾವು ಆಬ್ವಿಯಸ್ಲಿ ಕೆಲವು ಟೆಸ್ಟು, ಸಿ ಟಿ ಸ್ಕ್ಯಾನು ಎಲ್ಲ ಮಾಡಿ ಯಾವ ಸ್ಟೇಜಲ್ಲಿ ಇದೆ ಕ್ಯಾನ್ಸರ್ ಅಂತ ನೋಡ್ತೀವಿ. ಆಮೇಲೆ ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಥೊರಕೋಸ್ಕೋಪಿಕ್ ಸಾಧ್ಯವಾದಷ್ಟು ಥೊರಕೋಸ್ಕೋಪಿಕಲಿ ಮಾಡಿಕೊಡ್ತೀವಿ. ಗಡ್ಡೆಯನ್ನು ಪೂರ್ತಿ ತೆಗೆದ್ರೆ ಸಂಪೂರ್ಣ ಗುಣ ಆಗಲಿಕ್ಕೆ, ಕ್ಯೂರ್ ಆಗಲಿಕ್ಕೆ ಒಂದು ಸದಾವಕಾಶ ಸಿಗುತ್ತೆ. ಈ ಕ್ಯಾನ್ಸರ್ಗೂ ಕ್ಯೂರ್ ಇದೆ, ಎದುರ್ಕೊಳ್ಳೋ ಅಂಥದ್ದು ಬೇಡ, ಭಯ ಪಡೋ ಅಂಥದ್ದು ಬೇಡ. ಸರಿ, ಈಗ ಇದೆಲ್ಲ ರೀತಿಯ ಸಮಸ್ಯೆಗಳಿಗೆ ಮಾಡಬಹುದು ಅಂತ ಹೇಳಿದ್ರಿ, ಅತ್ಯುತ್ತಮ ವಿಧಾನ ಅನ್ನೋದು ನಮಗೆ ಗೊತ್ತಾಯಿತು. ಆದರೆ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಚಿಕ್ಕ ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ, ಹಾಗೆಯೇ ತೀರಾ ವಯಸ್ಸಾದವರು 80-85 ವರ್ಷದವರಲ್ಲೂ ಇರುತ್ತೆ. ಈ ವಿಧಾನವನ್ನ ಬಳಸಲಿಕ್ಕೆ ಸಾಧ್ಯನಾ ಎಲ್ಲರಿಗೂ, ಅಥವಾ ಏನಾದರೂ ವಯೋಮಿತಿಯ ನಿರ್ಬಂಧಗಳಿದೆಯಾ? ಆ ಥರದ ವಯೋಮಿತಿ ತುಂಬ ಚಿಕ್ಕ ಮಕ್ಳಿಗೆ ಮಾಡಬಾರ್ದು ಅನ್ನೋದೇನಿಲ್ಲ. ಈ ಥೊರಕೋಸ್ಕೋಪಿಕ್ ಸರ್ಜರಿಯನ್ನು ಎಲ್ಲ ವಯಸ್ಕರಿಗೂ ಮಾಡಬಹುದು. ಇನ್ಫ್ಯಾಕ್ಟ್ ಇವಾಗ 80 ವರ್ಷದ ಒಬ್ಬರು ಸಿಕ್ಕಿ ಅವರಿಗೆ ಲಂಗಲ್ಲಿ ಗಡ್ಡೆ ಇದೆ ಅಂತ ಗೊತ್ತಾದರೆ, ಅಥವಾ ಕೆಮ್ಮಲ್ಲಿ ರಕ್ತ ಬೀಳ್ತಿದೆ, ಅಥವಾ ಬ್ರಾಂಕಿಯಕ್ಟೇಸಿಸ್ ಅಂತ ಇದೆ ಗೊತ್ತಾದರೆ, ಮೊದಲು ನಾವು 2 ಸತಿ ಯೋಚನೆ ಮಾಡ್ತಿದ್ವಿ, ಇವರಿಗೆ ಆಪರೇಷನ್ ಮಾಡಿ ತೆರೆದ ರೀತಿಯಲ್ಲಿ ಓಪನ್ ಥೊರಕಾಟಮಿ ಸರ್ಜರಿ ಮಾಡಿದ್ರೆ ಈ ವಯಸ್ಸಲ್ಲಿ ಇವರು ತಡ್ಕೋತಾರೋ ಇಲ್ವೋ, ಮಾಡಬೇಕಾ ಬೇಡವಾ ಅನ್ನೋ ಅನುಮಾನ ಇರ್ತಿತ್ತು. ಪೇಷಂಟ್ಸ್ಗೂ ಫ್ಯಾಮಿಲೀಸ್ಗೂ ಆತ ಅನುಮಾನ ಇರ್ತಿತ್ತು, ನಮಗೂ ಒಂಚೂರು ಹೆಸಿಟೇಷನ್ ಇರ್ತಿತ್ತು ಡಿಸೈಡ್ ಮಾಡಲಿಕ್ಕೆ. ಈಗ ಆಗಲ್ಲ. ಥೊರಕೋಸ್ಕೋಪಿಕ್ ಅನ್ನೋದನ್ನ ನೀವು ಹೇಳಿ ಹಾಗೆ ನಿಖರತೆಯಿಂದ ಮಾಡೋದ್ರಿಂದ, ಬೇಗ ಆಗೋದ್ರಿಂದ, ಬ್ಲಡ್ ಲಾಸ್ ಇಲ್ಲದೆ ಇರೋದ್ರಿಂದ ವಯಸ್ಕಾದವ್ರಿಗೂ ರಿಕವರಿ ತುಂಬ ಬೇಗ ಆಗುತ್ತೆ. ನಾವು ಮೊದಲಿನ ಥರ ಹೆಸಿಟೇಟ್ ಮಾಡಲ್ಲ. ಥೊರಕೋಸ್ಕೋಪಿ ಮಾಡೋದ್ರಿಂದ ಧೈರ್ಯವಾಗಿ ಮಾಡಿಸ್ಕೊಳ್ಳಿ, ಆದಷ್ಟು ಬೇಗ ಮನೆಗೆ ಹೋಗ್ತೀರಾ ನೀವು ಅನ್ನೋ ಧೈರ್ಯದಿಂದ ಹೇಳ್ತೀವಿ ಥೊರಕೋಸ್ಕೋಪಿ ಸರ್ಜರಿಯಿಂದ. ಈಗ ಇಷ್ಟೆಲ್ಲ ಅನುಕೂಲಗಳು ಇದರಲ್ಲಿ ಇದೆ ಅನ್ನೋದು ನಿಜ, ಆದರೆ ಖರ್ಚಿನ ಬಗ್ಗೂ ಕೂಡ ಯೋಚಿಸ್ಬೇಕಾಗತ್ತೆ. ಹಾಗಾಗಿ ಇದರ ಖರ್ಚು ಸುಮಾರಾಗಿ ಎಷ್ಟಾಗುತ್ತೆ, ಹಾಗೆಯೇ ಭಾರತದಲ್ಲಿ ಈ ಚಿಕಿತ್ಸೆ ಲಭ್ಯವಿದೆಯಾ? ಡಾಕ್ಟರ್ ಚೈತ್ರ ಅವರೇ, ಇದು ಇಯರ್ 2000 ಇದೆ, ಹೊಸದೇನಲ್ಲ. ಸುಮಾರು ಅತ್ಯಾಧುನಿಕ ಆಸ್ಪತ್ರೆ ಯಾವುದೇ ಆಗಲಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡುವಂತಹ ಯಾವುದೇ ಆಸ್ಪತ್ರೆಯಲ್ಲೂ ಕೂಡ ಥೊರಕೋಸ್ಕೋಪಿಕ್ ಸರ್ಜರಿ ಅನ್ನೋದು ಮಾಡಬಹುದು. ಅದಕ್ಕೆ ನಾವು ಸರ್ಜನ್, ಥೊರಾಸಿಕ್ ಸರ್ಜನ್ನು, ಅನಸ್ಥೆಟಿಸ್ಟ್, ಅರವಳಿಕೆ ವೈದ್ಯರು ಅಂತ ಏನು ಕರಿತೀವಿ, ಅನಸ್ಥೀಷ ಕೊಡೋದು, ನಾವು ಸ್ವಲ್ಪ ಮೊದಲೇ ಮಾತಾಡ್ಕೋಬೇಕು. ಇವಾಗ ಬೇರೆ ಸರ್ಜರಿ ಆದರೆ, ಫಾರ್ ಎಕ್ಸಾಂಪಲ್ ಲ್ಯಾಪ್ರೋಸ್ಕೋಪಿ ಅಂತ ಇಟ್ಕೊಳ್ಳಿ, ಈ ಶ್ವಾಸಕೋಶದಲ್ಲಿ ಟ್ಯೂಬ್ ಹಾಕಿ ಇಲ್ಲಿ ಅನಸ್ಥೀಷ ಕೊಡ್ತಿರ್ತೀವಿ, ಅಲ್ಲಿ ಆಪರೇಷನ್ ಮಾಡ್ಕೋತಾರೆ. ಇಲ್ಲಿ ಹಾಗಲ್ಲ, ಶ್ವಾಸಕೋಶಕ್ಕೆ ಅನಸ್ಥೀಷನು ಕೊಡ್ತಿರ್ತೀವಿ, ಅಲ್ಲೇ ಆಪರೇಷನ್ನು ಮಾಡಬೇಕು. ಹೀಗಾಗಿ ಸ್ವಲ್ಪ ಟೆಕ್ನಿಕಲಿ ತುಂಬ ಟ್ರಿಕ್ಕಿ ಇದು.
ಅನಸ್ಥೆಟಿಸ್ಟ್ ಅರವಳಿಕೆ ವೈದ್ಯರು ನಾವು ನೋಡಿ ಮೊದಲ 1 ದಿವಸ 2 ದಿವಸ ಮಾತಾಡ್ಕೊಳ್ತೀವಿ. ಇವ್ರಿಗೆ ಯಾವ ರೀತಿ ಅನಸ್ಥೀಷಿಯಾ ನೀವು ಕೊಟ್ಟರೆ ಯಾವ ರೀತಿಯಾಗಿ ನಾನು ಆಪರೇಷನ್ ಮಾಡಬಹುದು, ಮಾಡಲಿಕ್ಕಾಗುತ್ತೆ. ಅದಕ್ಕೆ ತಕ್ಕನಾದ ಇನ್ಸ್ಟ್ರೂಮೆಂಟ್ಸ್, ಡಬಲ್ ಹ್ಯೂಮನ್ ಎಂಡೋಟ್ರಕಿಯಲ್ ಟ್ಯೂಬ್ ಅಂತ ಕರಿತೀವಿ, ಎಂಡೋಸ್ಟೇಪ್ಲರ್ಸ್ ಅಂತ ಕರಿತೀವಿ, ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಆಮೇಲೆ ಆಪರೇಷನ್ ಮಾಡ್ತೀವಿ. ಸೊ ಲ್ಯಾಪ್ರೋಸ್ಕೋಪಿ ಮಾಡುವಂತಹ ಸರ್ಕಾರಿ ಆಸ್ಪತ್ರೆ ಆಗಲಿ ಅಥವಾ ಖಾಸಗಿ ಆಸ್ಪತ್ರೆ ಆಗಲಿ, ಯಾವುದೇ ಆಸ್ಪತ್ರೆಯಲ್ಲೂ ಈ ಥೊರೆಕೋಸ್ಕೋಪಿಕ್ ಸರ್ಜರಿ, ವ್ಯಾಟ್ ಸರ್ಜರಿ ಅನ್ನೋದು ಮಾಡ್ಬೋದು. ಒಂದು. ಎರಡನೇ ಪ್ರಶ್ನೆ, ಅದು ಮೊದಲು ನೀವು ಕೇಳಿದ್ರಲ್ಲ, ದುಬಾರಿನಾ ತುಂಬಾ ಇದು? ದುಬಾರಿ ಅಲ್ಲ, ಯಾಕೆಂದ್ರೆ ಸ್ಟೇಪ್ಲರ್ಸ್ ಅನ್ನೋದು ಸ್ವಲ್ಪ ದುಬಾರಿ ಅನಿಸುತ್ತೆ. ಬಟ್ ಓಪನ್ ಮೆಥಡಲ್ಲಿ ಆಪರೇಷನ್ ಮಾಡಿ ಆಸ್ಪತ್ರೆಯಲ್ಲಿ ವಾರ 10 ದಿವಸ 2 ವಾರ ಇರೋದಕ್ಕಿಂತ ಥೊರೆಕೋಸ್ಕೋಪಿ ಮಾಡಿಕೊಂಡು 4-5 ದಿವಸ ಅಥವಾ 2-3 ದಿವಸದಲ್ಲಿ ನೀವು ವಾಪಸ್ ಮನೆಗೆ ಹೋಗಿ ಮನೆ ಊಟ ತಿಂದು ಖುಷಿಯಾಗಿ ಆದಷ್ಟು ಬೇಗ ಮನೆಗೆ ಹೋಗಿ ಕೆಲ್ಸಕ್ಕೆ ಹೋಗೋದ್ರಿಂದ ಆ ಕಾಸ್ಟ್ ಅಲ್ಲಿಗೆ ಸರಿ ಹೋಗುತ್ತೆ. ತುಂಬ ಕಾಸ್ಟ್ಲಿ ಅನ್ಅಫೋರ್ಡಬಲ್ ಅಂತೂ ಅಲ್ಲ. ಕಡೆಯದಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ? ನಿಮಗೆ ಎದೆ ಶ್ವಾಸಕೋಶದ್ದು ಏನಾದ್ರು ತೊಂದರೆ ಇದ್ದರೆ ಇದರಿಂದ ಥೊರೆಕೋಸ್ಕೋಪಿ ಸರ್ಜರಿ ಮಾಡಿ ಗುಣಪಡಿಸಬಹುದಾ ಅನ್ನೋ ಅನುಮಾನವಿದ್ದರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಅವರು ಒಂದಷ್ಟು ಪರೀಕ್ಷೆ ಮಾಡ್ತಾರೆ, ಎಕ್ಸ್ರೇ ಅಥವಾ CT ಸ್ಕ್ಯಾನ್ ಅಂತ ಮಾಡ್ತಾರೆ, ಹಾರ್ಟ್ಗೆ ಎಕೋ ಅಂತ ಮಾಡ್ತಾರೆ. ಆಮೇಲೆ ಸ್ಪೆಷಲಿಸ್ಟ್, ನನ್ನಂಥ ಸ್ಪೆಷಲಿಸ್ಟ್ ಹತ್ರ ಕಳಿಸ್ತಾರೆ. ನಾವು ಅದನ್ನೆಲ್ಲ ನೋಡಿ ಡಿಸೈಡ್ ಮಾಡಲಿಕ್ಕಾಗತ್ತೆ ಥೊರೆಕೋಸ್ಕೋಪಿ ಮಾಡ್ಬೋದಾ ಬೇಡವಾ, ಮಾಡಿ ಗುಣಪಡಿಸಬಹುದಾ ಬೇಡವಾ ಅನ್ನೋದನ್ನು. ಮನೇಲಿ ಕೂತ್ಕೊಂಡು ಎದುರುಕೊಂಡು ಕೂತ್ಕೋಬೇಡಿ, ದಯವಿಟ್ಟು ಸಲಹೆಯನ್ನು ಪಡ್ಕೊಳ್ಳಿ, ಧೈರ್ಯವಾಗಿ ಆಸ್ಪತ್ರೆಗೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಡಾಕ್ಟ್ರೆ, ಇದುವರೆಗೆ ವಿಡಿಯೋ ಅಸಿಸ್ಟೆಡ್ ಥೊರಾಸಿಕ್ ಸರ್ಜರಿ ಎನ್ನುವಂತಹ ಅತ್ಯಾಧುನಿಕ ವಿಧಾನದ ಬಗ್ಗೆ, ಚಿಕಿತ್ಸೆಯನ್ನು ಯಾವ ರೀತಿ ನೀಡಲಾಗುತ್ತೆ, ಎಲ್ಲೆಲ್ಲಿ ಇದನ್ನು ಬಳಸಲಾಗುತ್ತೆ, ಎಲ್ಲ ವಿವರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಥ್ಯಾಂಕ್ ಯು ಡಾಕ್ಟರ್ ಚೈತ್ರ ಅವರೇ, ಧನ್ಯವಾದಗಳು. ವೀಕ್ಷಕರೇ, ಮನುಷ್ಯ ಅಂದಮೇಲೆ ನಾನು ಈಗಾಗಲೇ ಹೇಳಿದಾಗೆ ರೋಗಗಳು, ಸಮಸ್ಯೆಗಳು ಇದ್ದದ್ದೇ. ಆದರೆ ಡಾಕ್ಟ್ರು ಹೇಳಿದ್ರಲ್ಲ, ಬಂತು ಅಂತ ಹೇಳಿ ಹೆದರ್ಕೊಳ್ಬಾರ್ದು. ಯಾಕಂದರೆ ವೈದ್ಯಕೀಯ ರಂಗದಲ್ಲಿ ಈಗ ಕ್ರಾಂತಿ ಅನ್ನುವಷ್ಟರ ಮಟ್ಟಿಗೆ ಅನೇಕ ಹೊಸ ಹೊಸ ಸುಧಾರಿತ ಆಧುನಿಕ ತಂತ್ರಜ್ಞಾನಗಳು, ವಿಧಾನಗಳು ಬಳಕೆಯಲ್ಲಿದೆ. ಹಾಗಾಗಿ ತೊಂದರೆ ಆದಾಗ ವೈದ್ಯರನ್ನು ಭೇಟಿಯಾಗೋಣ, ಸಲಹೆಯನ್ನು ಪಡೆಯೋಣ ಮತ್ತು ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.